ಗೋಪಾಲಗೌಡ ಅಂತ. ವೃತ್ತಿಯಲ್ಲಿ ಸಂಪನ್ಮೂಲ ಶಿಕ್ಷಕರು. ಇವರಿಗೆ ಕನ್ನಡ ನೆಲ ಜಲ ಭಾಷೆ ಮೇಲೆ ಅಪಾರ ಪ್ರೀತಿ. ಅದರಲ್ಲೂ ಪರಿಸರ ಕಾಳಜಿ, ಕನ್ನಡ ಭಾಷೆ ಸಂರಕ್ಷಣೆಯಲ್ಲಿ ವಿಶೇಷ ಪ್ರೀತಿ. ಕಳೆದ 2 ದಶಕದಿಂದ ಕನ್ನಡ ಪರ ಹೋರಾಟ, ಪರಿಸರ ಸಂರಕ್ಷಣೆ, ಸ್ವಯಂ ಉದ್ಯೋಗ ತರಬೇತಿ ಹೀಗೆ ಒಂದಿಲ್ಲೊಂದು ಸಾಮಾಜಿಕ ಕಾರ್ಯದಲ್ಲಿ ಮಧ್ಯ ಕರ್ನಾಟಕ ದಾವಣಗೆರೆ ಭಾಗದಲ್ಲಿ ಚಿರಪರಿಚಿತರು. ಅದರಲ್ಲೂ ಪರಿಸರ ಕಾಳಜಿ ಎಂದರೆ ಇವರಿಗೆ ವಿಶೇಷ ಪ್ರೀತಿ. ದಿನಪ್ರತಿ ತಾವೇ ರಸ್ತೆ ಬದಿಯಲ್ಲಿ ಸಸಿಗಳನ್ನು ನೆಡೆದು ಅವುಗಳ ಪಾಲನೆ, ಪೋಷಣೆ ಮಾಡುವುದರಲ್ಲಿ ಜೀವನದ ನೆಮ್ಮದಿ ಕಂಡುಕೊಂಡಿದ್ದಾರೆ. ಇದೆಷ್ಟೇ ಕಾಯಕ ಮಾಡಿದರೆ ಇದೆಲ್ಲ ಸಾಮಾನ್ಯ ಅಂದು ಬಿಡಬಹುದಿತ್ತು. ಇವರ ಪರಿಸರ ಸಂರಕ್ಷಣೆ ಬಗ್ಗೆ ಇವರಿಗೆ ಇರೋ ಪ್ರೀತಿ ನೋಡಿದ್ರೆ ನಾವು ಕೂಡ ಒಂದು ಸಲಾಂ ಹೇಳಲೇಬೇಕು ಅನಿಸುತ್ತೆ. ಯಾಕೆಂದ್ರೆ ಇವರು ಮಾಡಿರೋ ಕೆಲಸ ಅಂತಹದ್ದಿದೆ. ಪರಿಸರ ಸಂರಕ್ಷಣೆ ಬಗ್ಗೆ ಉದ್ದುದ್ದ ಭಾಷಣ ಮಾಡೋರು ನಿಜ ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳುವುದು ತುಂಬಾನೇ ಕಷ್ಟ. ಆದರೆ ಇವರು ಸ್ವಂತ ಖರ್ಚಿನಲ್ಲಿಯೇ ಒಂದು ಪಾರ್ಕ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಸಾಮಾನ್ಯ ಅಲ್ಲ. ಈಗಿನ ರಾಜಕಾರಣಿಗಳಿಗೆ ಸರ್ಕಾರಿ ಖಾಲಿ ಜಾಗ ಸಿಕ್ಕರೆ ಸಾಕು, ಯಾವಾಗ ಗುಡಿಸಿ ಗುಂಡಾಂತರ ಮಾಡೋದು ಅಂತ ಯೋಚನೆ ಮಾಡೋ ಈ ಕಾಲದಲ್ಲಿ ಇಂತಹ ಸಮಾಜ ಸೇವಕರು ಇರ್ತಾರೆ ಅನ್ನೋದು ವಿಶೇಷ ಅಲ್ಲವೇ? ಒಂದು ಗಿಡ ನೆಟ್ಟು ಬೆಳೆಸ್ಲಿಕ್ಕೆ ಆಗ್ಲಿಲ್ಲ, ಯಾರಾದ್ರೂ ನೆಟ್ಟಂತ ಕೆಲಸವನ್ನು ನೀರು ಹಾಕ್ಲಿಕ್ಕೆ ಆಗಿಲ್ಲ, ಹಾಳು ಮಾಡಕ್ಕಂತ ದಯವಿಟ್ಟು ಯಾರು ಹೋಗ್ಬೇಡ್ರಿ, ಅದನ್ನ ಉಳಿಸುವಂತ ಕೆಲಸ ಮಾಡ್ರಿ. ದಾವಣಗೆರೆಯ ಮಹಾನಗರ ಪಾಲಿಕೆ ಈ ಜಾಗದಲ್ಲಿ ಸಾರ್ವಜನಿಕರು ಕಸ ಹಾಕಲು ಪ್ರಾರಂಭಿಸಿದ್ರು. ಇದನ್ನ ಕಂಡ ಗೋಪಾಲಗೌಡರು ಈ ಪಾರ್ಕ್ ಅನ್ನ ನಾನೇ ಯಾಕೆ ಅಭಿವೃದ್ಧಿ ಪಡಿಸಬಾರದೆಂದು ಸವಾಲಾಗಿ ತೆಗೆದುಕೊಂಡ್ರು. ಆ ಸವಾಲು ಇದೀಗ ಅಕ್ಷರಶಃ ಸಾರ್ಥಕವಾಗಿದೆ. ಕಸದ ರಾಶಿಯಿಂದ ತುಂಬಿದ್ದ ಸ್ಥಳದಲ್ಲಿ ಇದೀಗ ಸುಂದರ ಹೂಗಳು ಅರಳಿ ನಿಂತಿವೆ. ಒಂದು ಕಸದ ತೊಟ್ಟಿ ಹಂಗೆ ಇತ್ತು ಇದು, ನಾವು ನೋಡ್ತಿದ್ದಂಗೆ. ಅದಕ್ಕೆ ಅವರು ಆರ್ಥಿಕವಾಗೂ ಅವರೇ ಹಾಕಿ, ಆಮೇಲೆ ದೈಹಿಕವಾಗಿ ಅವರು ಒಬ್ಬರೇ ಶ್ರಮ ಪಟ್ಟು ಇವತ್ತು ಇದನ್ನು ಕಬಳಿಸಕ್ಕೆ ಬಹಳಷ್ಟು ಜನ ಪ್ರಯತ್ನ ಪಟ್ಟರು. ಆದರೂ ಕೂಡ ಅವರು ಅದನ್ನ ಹೋರಾಟ ಮಾಡಿ ಇವತ್ತು ಅವರು ಇದಕ್ಕೆ ಸಮಯ ಕೊಟ್ಟು ಇದನ್ನ ಇಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು 100 ಜನ ಸುತ್ತಮುತ್ತಲೂ ಇರೋರು ಇಲ್ಲಿ ಬಂದು ಈ ನೆರಳಲ್ಲಿ ಆರಾಮಾಗಿ ಕುತ್ಕೊಂತಾರೆ. ಎಲ್ಲೆಲ್ಲೂ ಹಚ್ಚ ಹಸಿರು ಕಂಗೊಳಿಸುತ್ತಿದೆ. ಇದಷ್ಟೇ ಅಲ್ಲದೆ ರಸ್ತೆ ಬದಿಯಲ್ಲಿ ಸಸಿಗಳನ್ನ ನೆಡೋ ಕಾಯಕವನ್ನ ನಿರಂತರವಾಗಿ ರೂಢಿಸಿಕೊಂಡು ಬಂದಿದ್ದಾರೆ. ಸ್ವತಃ ತಾವೇ ಭೂಮಿ ಅಗಿದು ಸಸಿ ನೆಟ್ಟು ಪಾಲನೆ ಮಾಡುತ್ತಿದ್ದಾರೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆ ಮತ್ತು ಕರ್ತವ್ಯ. ಇವತ್ತಿನ ದಿವಸ ಪ್ರತಿಯೊಬ್ಬರು ಒಂದು ಗಿಡ ನೆಟ್ಟು ಬೆಳೆಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿದೆ. ಯಾಕೆ ಆಗ್ತಿದೆ ಅಂದರೆ ಪ್ರಕೃತಿ ನಮಗೆ ಸಾಕಷ್ಟು ಪರಿಸರದಲ್ಲಿರ್ತಕ್ಕಂಥದ್ದೆಲ್ಲದು ಕೊಟ್ಟಿದೆ, ಅದನ್ನು ನಾವು ನಾಶ ಮಾಡ್ತಾ ಇದ್ದೇವೆ. ಅದರಿಂದ ಪ್ರತಿಯೊಬ್ಬರು ಒಂದು ಗಿಡ ನೆಟ್ಟು ಬೆಳೆಸಬೇಕು. ಯಾವಾಗಲೂ ಪ್ರಕೃತಿಯಲ್ಲಿ ಜಾಗತಿಕ ತಾಪಮಾನ ಜಾಸ್ತಿ ಆದರೆ ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತವೆ. ಇದರಿಂದ ಮನುಕುಲ ನಾಶಕ್ಕೆ ಕಾರಣವಾಗ್ತದೆ. ಪ್ರತಿಯೊಬ್ಬರು ಒಂದು ಗಿಡ ನೆಟ್ಟು ಬೆಳೆಸ್ತಕ್ಕಂಥ ಕಾರ್ಯ ಆಗಬೇಕು. ಈ ಒಂದು ಜಾಗ ಹಿಂದಿನ ನಗರ ಪಾಲಿಕೆ ಜಾಗ, ಇದು ಪಾರ್ಕ್ ಜಾಗದಲ್ಲಿ ಇದು ಒಂದು ಹಾಳು ಬಿದ್ದುಬಿಟ್ಟು ಕಸದ ರಾಶಿ ಇತ್ತು, ತೊಟ್ಟಿ ಇತ್ತು. ಅಂಥದ್ದು ಇವತ್ತಿನ ದಿವಸ ಸುಂದರ ವನವನ್ನಾಗಿ ಮಾಡಿದ್ದೇವೆ. ಯಾಕಂದರೆ ಮನುಷ್ಯ ಹುಟ್ಟಿದ ಮೇಲೆ ಯಾರಿಗಾರ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. 1961ರಲ್ಲಿ ಚಿಕ್ಕಮಗಳೂರಿನ ಶೃಂಗೇರಿಯ ಕೆಳಕೊಪ್ಪದ ಕೆ ತಿಮ್ಮಗೌಡ ಹಾಗೂ ರುಕ್ಮಿಣಿಯಮ್ಮನವರ ಮಗನಾಗಿ ಜನಿಸಿದ ಕೆ ಗೋಪಾಲಗೌಡರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಶೃಂಗೇರಿಯಲ್ಲಿ ಪಡೆದರು. ನಂತರ ಚಳ್ಳಕೆರೆಯ ಉಳ್ಳಾರ್ತಿಯಲ್ಲಿ ವಿದ್ಯುತ್ ಉಪಕರಣ ದುರಸ್ತಿ ಶಿಕ್ಷಣ ಪಡೆದರು. 1997ರಲ್ಲಿ ಶಾಂತರ ಮುದ್ರಣಾಲಯದಲ್ಲಿ ಕೆಲಸ ಮಾಡಿದರು. ಇದಾದ ನಂತರ ದಾವಣಗೆರೆಯ ಡಿಆರ್ಆರ್ ಪಾಲಿಟೆಕ್ನಿಕ್ನಲ್ಲಿ ಸಂಪನ್ಮೂಲ ಶಿಕ್ಷಕರಾಗಿ ಸೇರಿಕೊಂಡರು. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದಂತಹ ಹರಿಕೃಷ್ಣ ಪುನರೂರ್ ಅವರಿಂದ ಪ್ರಭಾವಿತರಾದ ಗೋಪಾಲಗೌಡರು ಶಿಕ್ಷಕ ವೃತ್ತಿ ಜೊತೆಗೆ ಕನ್ನಡ ಪರ ಹೋರಾಟದಲ್ಲಿ ತೊಡಗಿಕೊಂಡರು. ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಅನೇಕ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಕಾವೇರಿ ನೀರಿನ ಸಮಸ್ಯೆ,
ಹೊಗನಕಲ್ಲು ಹೋರಾಟ, ಬೆಳಗಾವಿ ಗಡಿ ಹೋರಾಟ, ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅವಕಾಶಕ್ಕಾಗಿ ಹೋರಾಟ ಹೀಗೆ ಸಾಕಷ್ಟು ಹೋರಾಟದಲ್ಲಿ ಪಾಲ್ಗೊಂಡ ಹಿರಿಮೆ ಇವರದ್ದು. ಇದೀಗ ತಮ್ಮದೇ ಆದ ಕರುನಾಡ ಕನ್ನಡ ಸೇನೆ ಸಂಘಟನೆ ಸ್ಥಾಪಿಸಿ ಕನ್ನಡ ನೆಲ ಜಲ ಭಾಷೆಗಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದಾರೆ. ವೃತ್ತಿಯಲ್ಲಿ ಎಲೆಕ್ಟ್ರಿಕ್ ಉಪಕರಣ ರಿಪೇರಿ ಶಾಪ್ ಇಟ್ಟುಕೊಂಡ ಇವರು ಪ್ರವೃತ್ತಿಯಲ್ಲಿ ಸಂಪನ್ಮೂಲ ಶಿಕ್ಷಕರಾಗಿ, ಕನ್ನಡಪರ ಹೋರಾಟಗಾರರಾಗಿ, ಪರಿಸರ ಪ್ರೇಮಿಯಾಗಿ, ಸಾಮಾಜಿಕ ಹೋರಾಟಗಾರರಾಗಿ ದಾವಣಗೆರೆಯಲ್ಲಿ ಚಿರಪರಿಚಿತರು. ಮೂಲತಃ ಶೃಂಗೇರಿಯ ಕೃಷಿ ಕುಟುಂಬದಿಂದ ಬಂದ ಇವರು ದಾವಣಗೆರೆಯಲ್ಲಿ ನೆಲೆ ಕಂಡುಕೊಳ್ಳಲು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ತಮ್ಮ ಕಷ್ಟವನ್ನ ಲೆಕ್ಕಿಸದೆ ಕನ್ನಡ ಪರ ಹೋರಾಟ, ಪರಿಸರ ಸಂರಕ್ಷಣೆಗಾಗಿ ನಿರಂತರವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾ ಬಂದರು. ಕಷ್ಟ ಕಾಲದಲ್ಲಿ ಸ್ನೇಹಿತ ಸುಬ್ರಹ್ಮಣ್ಯ ಹುಳ್ಳ ಅವರ ಸಹಾಯದಿಂದ ದಾವಣಗೆರೆಯಲ್ಲಿ ಬದುಕು ಕಂಡುಕೊಳ್ಳಲು ಗೋಪಾಲಗೌಡರು ತಾವು ಪಟ್ಟ ಕಷ್ಟವನ್ನ ಇನ್ನೊಬ್ಬ ವಿದ್ಯಾವಂತ ಪಡಬಾರದೆಂದು ಡಿಆರ್ಆರ್ ಪಾಲಿಟೆಕ್ನಿಕ್ನಲ್ಲಿ ಸಂಪನ್ಮೂಲ ಶಿಕ್ಷಕರಾಗಿ ಉದ್ಯೋಗ ತರಬೇತಿ ನೀಡುತ್ತಿದ್ದಾರೆ. ಇವರಿಂದ ಕೌಶಲ್ಯಯುತ ತರಬೇತಿ ಪಡೆದ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗದಲ್ಲಿದ್ದಾರೆ. ಪರಿಸರ ದಿನಾಚರಣೆಯನ್ನ ಜೂನ್ 5ರಂದು ಮಾಡಿದರೆ ಸಾಲದು, ನಿತ್ಯವೂ ಪರಿಸರ ದಿನಾಚರಣೆ ಆಚರಿಸುವಂತಾಗಬೇಕು ಎಂಬುದು ಇವರ ಆಶಯ. ಪ್ರತಿ ವರ್ಷ 500 ಸಸಿಗಳನ್ನು ಉಚಿತವಾಗಿ ಹಂಚುವುದು ಮತ್ತು ತಾವೇ ಸ್ವತಃ 300 ಸಸಿಗಳನ್ನು ನೆಡುವ ಕಾಯಕವನ್ನು ರೂಢಿಸಿಕೊಂಡು ಬಂದಿದ್ದಾರೆ. ಇವರ ಈ ಕಾರ್ಯಕ್ಕೆ ಸಾಲುಮರದ ತಿಮ್ಮಕ್ಕ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇವರಿಗೆ ಮಹಾನಗರ ಪಾಲಿಕೆ ನೀಡುವ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಪರಿಸರ ಮಿತ್ರ ನಾಗರಿಕ ಪ್ರಶಸ್ತಿ, ಯಶಸ್ವಿ ಸಂಪನ್ಮೂಲ ಶಿಕ್ಷಕ ಪ್ರಶಸ್ತಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಪುರಸ್ಕಾರಗಳು ಹರಿಸಿ ಬಂದಿವೆ. ಇವರೇ ಕನ್ನಡ ಪರ ಹೋರಾಟಗಾರ, ಪರಿಸರ ಪ್ರೇಮಿ ಗೋಪಾಲಗೌಡರು.